ನೋಡ್ರಿ, ಭಾಳ ದುರಂತ. ಒಂದು ಹೆಣ್ಣುಮಗಳ ಗತ್ತಲೆ ಆಗಿದೆಯಲ್ಲ, ಇವತ್ತು ಇದೇ ರಾಹುಲ್ ಗಾಂಧಿ ಉತ್ತರ ಪ್ರದೇಶದಲ್ಲಿ ಇದೇ ರೀತಿ ಒಬ್ಬ ದಲಿತ ಮಹಿಳೆ ಮೇಲೆ ಏನು ದೌರ್ಜನ್ಯ ಆಯ್ತಲ್ಲ, ಬೆತ್ತಲೆ ಮೆರವಣಿಗೆ ಆಯ್ತಲ್ಲ, ಅದರಷ್ಟೇ ಇದು ಸಹ ಗಂಭೀರವಾದಂಥದ್ದು. ಯಾವುದನ್ನು ನಾವು ಸಮರ್ಥನೆ ಮಾಡ್ಕೊಳ್ಳಿ, ಉತ್ತರ ಪ್ರದೇಶದ ಆಗಿದ್ದು ಹಂಗೆ ಹಿಂಗೆ ಅಂತ ಹೇಳೋದಿಲ್ಲ, ಅದನ್ನು ತಪ್ಪೇ. ಇದೂ ಭಾಳ ಗಂಭೀರ ಇದೆ. ಬಹುಶಃ ನಮ್ಮ ಪಕ್ಷದವರು ಗಂಭೀರವಾಗಿ ರಾಜ್ಯದವ್ರು ತೊಗೊಂಡಿರಲಿಲ್ಲ. ನಿನ್ನೆ ಮುಂಜಾನೆ ಬೆಳಿಗ್ಗೆ 6:30 ಗಂಟೆಗೆ ನಡ್ಡಾ ಅವ್ರ ಫೋನ್ ಬಂದ ಮ್ಯಾಗ ನಮ್ಗೆ 6:30ಗೆ ಫೋನ್ ಮಾಡ್ಯಾರ ನಮ್ಮ ವಿರೋಧ ಪಕ್ಷ ನಾಯಕರು, ಬರ್ರಿ ಎಲ್ಲಿದ್ದೀರಿ ಅಂತೇಳಿ. ಎರಡು ವಿಷಯದಾಗ ನಮ್ಮವ್ರು ಸರಿಯಾಗಿ ಮಾಡಬೇಕಂತೇಳಿ ಮ್ಯಾಗಿನವ್ರ ಆದೇಶ ಇದೆ. ಒಂದು ಬೆಳಗಾವಿಯಲ್ಲಾದಂಥ ಬೆತ್ತಲೆ ಪ್ರಕರಣ, ಇನ್ನೊಂದು ಡಿ ಕೆ ಶಿವಕುಮಾರ್ ಭ್ರಷ್ಟಾಚಾರ. ಇವು ಎರಡರ ಬಗ್ಗೆ ನಮ್ಮವ್ರು ಹೇಳಿದರು, ಉಗ್ರ ಹೋರಾಟ ಮಾಡ್ತೀನಿ ಅಂತ ಜೋಡೆತ್ತು ಹೇಳಿದ್ದು. ಉಗ್ರೂ ಮಾಡಲಿಲ್ಲ, ಪಗ್ರೂ ಮಾಡಲಿಲ್ಲ, ಬರೀ ಖಂಡನೆ, ಉಗ್ರವಾಗಿ ಖಂಡನಿಸ್ಬಿಟ್ರು. ಖಂಡಿಸಿದ್ರೆ ಏನು ನಡೆದಿಲ್ಲ. ಖಂಡಿಸಿದ್ರೆ ಭಾಳ ಟ್ವೀಟ್ ಹಾಕಿ ಬಿಡೋದಲ್ಲ. ಅದಕ್ಕೆ ನ್ಯಾಯಾಲಯಕ್ಕೆ ಹೋಗಿದ್ದು. ನಾನು ಹಿಂಗೆ ಬಿಟ್ಕೋತ ಹೋಗಬಾರ್ದು ಅಂತೇಳಿ. ನೋಡ್ರಿ, ಭಾಳ ದುರಂತ. ಒಂದು ಹೆಣ್ಣುಮಗಳ ಗತ್ತಲೆ ಆಗಿದೆಯಲ್ಲ, ಇವತ್ತು ಇದೇ ರಾಹುಲ್ ಗಾಂಧಿ ಉತ್ತರ ಪ್ರದೇಶದಲ್ಲಿ ಇದೇ ರೀತಿ ಒಬ್ಬ ದಲಿತ ಮಹಿಳೆ ಮೇಲೆ ಏನು ದೌರ್ಜನ್ಯ ಆಯ್ತಲ್ಲ, ಬೆತ್ತಲೆ ಮೆರವಣಿಗೆ ಆಯ್ತಲ್ಲ, ಅದರಷ್ಟೇ ಇದು ಸಹ ಗಂಭೀರವಾದಂಥದ್ದು. ಯಾವುದನ್ನು ನಾವು ಸಮರ್ಥನೆ ಮಾಡ್ಕೊಳ್ಳಿ, ಉತ್ತರ ಪ್ರದೇಶದ ಆಗಿದ್ದು ಹಂಗೆ ಹಿಂಗೆ ಅಂತ ಹೇಳೋದಿಲ್ಲ, ಅದನ್ನು ತಪ್ಪೇ. ಇದೂ ಭಾಳ ಗಂಭೀರ ಇದೆ. ಬಹುಶಃ ನಮ್ಮ ಪಕ್ಷದವರು ಗಂಭೀರವಾಗಿ ರಾಜ್ಯದವ್ರು ತೊಗೊಂಡಿರಲಿಲ್ಲ. ನಿನ್ನೆ ಮುಂಜಾನೆ ಬೆಳಿಗ್ಗೆ 6:30 ಗಂಟೆಗೆ ನಡ್ಡಾ ಅವ್ರ ಫೋನ್ ಬಂದ ಮ್ಯಾಗ ನಮ್ಗೆ 6:30ಗೆ ಫೋನ್ ಮಾಡ್ಯಾರ ನಮ್ಮ ವಿರೋಧ ಪಕ್ಷ ನಾಯಕರು, ಬರ್ರಿ ಎಲ್ಲಿದ್ದೀರಿ ಅಂತೇಳಿ. ಎರಡು ವಿಷಯದಾಗ ನಮ್ಮವ್ರು ಸರಿಯಾಗಿ ಮಾಡಬೇಕಂತೇಳಿ ಮ್ಯಾಗಿನವ್ರ ಆದೇಶ ಇದೆ. ಒಂದು ಬೆಳಗಾವಿಯಲ್ಲಾದಂಥ ಬೆತ್ತಲೆ ಪ್ರಕರಣ, ಇನ್ನೊಂದು ಡಿ ಕೆ ಶಿವಕುಮಾರ್ ಭ್ರಷ್ಟಾಚಾರ. ಇವು ಎರಡರ ಬಗ್ಗೆ ನಮ್ಮವ್ರು ಹೇಳಿದರು, ಉಗ್ರ ಹೋರಾಟ ಮಾಡ್ತೀನಿ ಅಂತ ಜೋಡೆತ್ತು ಹೇಳಿದ್ದು. ಉಗ್ರೂ ಮಾಡಲಿಲ್ಲ, ಪಗ್ರೂ ಮಾಡಲಿಲ್ಲ, ಬರೀ ಖಂಡನೆ, ಉಗ್ರವಾಗಿ ಖಂಡನಿಸ್ಬಿಟ್ರು. ಖಂಡಿಸಿದ್ರೆ ಏನು ನಡೆದಿಲ್ಲ. ಖಂಡಿಸಿದ್ರೆ ಭಾಳ ಟ್ವೀಟ್ ಹಾಕಿ ಬಿಡೋದಲ್ಲ. ಅದಕ್ಕೆ ನ್ಯಾಯಾಲಯಕ್ಕೆ ಹೋಗಿದ್ದು. ನಾನು ಹಿಂಗೆ ಬಿಟ್ಕೋತ ಹೋಗಬಾರ್ದು ಅಂತೇಳಿ.